ಅಲ್ಲು ಅರ್ಜುನ್ ಪ್ರಕರಣ ಏನಾಗಿದೆ? ಕಾಲ್ ತುಳಿತದಲ್ಲಿ ಅವರ ಫ್ಯಾನ್ ಒಬ್ಬರು ಸಾವನ್ನಪ್ಪಿದ್ರು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿದ್ರು. ಮನೆಗೆ ಹೋದ್ರು, ಬೆಡ್ರೂಮಿಗೆ ನುಗ್ಗಿದ್ರು, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋದ್ರು. ಅವಾಗ ಒಂಚೂರು ಮಾತುಕತೆಗೆ ಆಯ್ತಲ್ಲಿ. ಸೊ ಜೈಲಿಗೆ ತಲುಪಿದ ಕ್ಷಣಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಅಲ್ಲು ಅರ್ಜುನ್ ಬಿಡುಗಡೆ ಆಗತ್ತೆ. ಜೈಲು ಅಧಿಕಾರಿಗೆ ಬೇಲ್ ಬಾಂಡನ್ನು ಸಲ್ಲಿಸಲು ತೆಲಂಗಾಣ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಅಲ್ಲು ಅರ್ಜುನನ್ನ ಹೊಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜಾಮೀನು ಆದೇಶದಲ್ಲಿ ತೆಲಂಗಾಣ ಹೈಕೋರ್ಟ್ ಈ ಪ್ರಶ್ನೆಯನ್ನ ಎತ್ತಿದೆ. ಹೇಗೆ ಅವರನ್ನು ಹೊಣೆಗಾರನಾಗಿ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಕಾಡೋದೇ ಅದು. ಅಭಿಮಾನಿಗಳು ಆ ರೀತಿಯಲ್ಲಿ ನುಗ್ಕೊಂಡು ಬಂದಾಗ ಅಲ್ಲಿ ಆ ರೀತಿಯಾಗಿ ತಳ್ಳಾಟ ನೂಕಾಟ ಆಗಿದೆ. ನಾನು ಅದಕ್ಕೆ ಮಧ್ಯಾಹ್ನನೂ ಹೇಳ್ತಾ ಇದ್ದೆ, ಅಭಿಮಾನಿಗಳು ನೀವು ಹುಚ್ಚಾಟವನ್ನ ಮಾಡಕ್ಕೆ ಹೋದಾಗ ನಿಮಗೂ ಏನಾದರೂ ಹಾನಿ ಆಗುತ್ತೆ, ನಿಮ್ಮ ನೆಚ್ಚಿನ ಈ ನಾಯಕನಿಗೂ ಕೂಡ ಅದೇ ರೀತಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಥವಾ ಇಂಥ ಸಂಕಷ್ಟಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಗೆ ಬರುತ್ತೆ. ಹಂಗೆ ಮಾಡಬೇಡಿ ಅಂತ ನಾನು ಅದಕ್ಕೆ ಹೇಳೋದು. ನನ್ನ ಸಹೋದ್ಯೋಗಿ ಈಗ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನಿದೆ ಈಗ ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ನಾಂಪಲ್ಲಿ ಕೋರ್ಟ್ ಏನೋ ಒಂದು ಆದೇಶ ಮಾಡಿತ್ತು, 14 ದಿನಗಳ ನ್ಯಾಯಾಂಗ ಬಂಧನ. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ತುರ್ತು ವಿಚಾರಣೆ ಕೂಡ ನಡೆಯಿತು. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಜಾಮೀನನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ಆಕ್ಟರ್ ಆದ ಮಾತ್ರಕ್ಕೆ ಅವರ ಹಕ್ಕನ್ನು ಕಸಿದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಲೂ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೆಳ ನ್ಯಾಯಾಲಯದ ಒಂದು ಆದೇಶ ಏನಿತ್ತು, ಆ ಆದೇಶವನ್ನು ಕೂಡ ಒಂದು ರೀತಿಯಲ್ಲಿ ಅನುರ್ಜಿತಗೊಳಿಸಿರ್ತಕ್ಕಂಥದ್ದು. ಈಗಾಗಲೇ ಬೇಲನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈ ಒಂದು ಬೇಲ್ ಪ್ರೋಸೆಸ್ ಆಗ್ಬೇಕಾದ್ರೆ ಎಲ್ಲೊಂದ್ ಕಡೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ಅವರು ಜೈಲ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಈ ಕಡೆಯಿಂದ ಬೇಲ್ ಕೂಡ ಪ್ರಕ್ರಿಯೆ ಕೂಡ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಜೈಲ್ ಸೂಪರಿಂಟೆಂಡೆಂಟ್ಗೆ ಆ ಒಂದು ಇದನ್ನು ಕೂಡ ತಲುಪಿಸಬೇಕು ಅನ್ನೋದನ್ನು ಕೂಡ ಈಗಾಗಲೇ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಶೀಘ್ರದಲ್ಲೇ ಆ ಒಂದು ಜೈಲ್ ಸೂಪರಿಂಟೆಂಡೆಂಟ್ಗೆ ಆ ಒಂದು ಆದೇಶವು ಕೂಡ ತಲುಪುತ್ತೆ. ಅದಾದ ಬಳಿಕ ಬಿಡುಗಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕೆಳ ಹಂತದ ನ್ಯಾಯಾಲಯ ಏನು ಆದೇಶವನ್ನು ಮಾಡಿತ್ತು, ಆ ಆದೇಶವನ್ನು ಕೂಡ ಒಂದು ರೀತಿಯಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಅದನ್ನು ಅನೂರ್ಜಿತಗೊಳಿಸಿ ಈಗಾಗಲೇ ಬೇಲ್ ಗ್ರಾಂಟ್ ಮಾಡಿದೆ. ಅರುಣ್.